ಯಮನ ಪಾಶದಂತೆ ಜೋತಾಡುತ್ತಿವೆ ವಿದ್ಯುತ್ ತಂತಿಗಳು. 3 ವರ್ಷಗಳಿಂದ ಮನವಿ ಮಾಡಿದ್ರೂ ಕೇಳ್ತಿಲ್ಲ ಅಧಿಕಾರಿಗಳು. ಇದು ಹೆಚ್ಡಿಕೋಟೆ ತಾಲೂಕಿನ ರೈತರ ಕಣ್ಣೀರಿನ ಕತೆ. ಹೆಚ್ಡಿಕೋಟೆ ತಾಲೂಕಿನ ಸವ್ವೆ ದೇವಲಾಪುರ ಕಾಲೋನಿ ಗ್ರಾಮದ ಕರಿಗೌಡ ಎಂಬುವವರ ಜಮೀನಿನಲ್ಲಿರೋ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಈಗ ತೀವ್ರ ಅಪಾಯಕಾರಿಯಾಗಿದೆ. ಇಲ್ಲಿನ ಕರೆಂಟ್ ವೈರ್ಗಳು ಎಷ್ಟು ಕೆಳಗೆ ಬಾಗಿವೆ ಎಂದ್ರೆ ಕೈಗೆ ಸಿಗುವಂತಿವೆ. ಇದರಿಂದ ಕಳೆದ 3 ವರ್ಷಗಳಿಂದ ಭಯ ಬಿದ್ದು ಈ ಜಮೀನಿನಲ್ಲಿ ಕೆಲಸ ಮಾಡಲು ಯಾರೂ ಬರ್ತಿಲ್ಲ. ರೈತರು ಈ ಟಿಸಿಯನ್ನು ಬೇರೆ ಕಡೆ ಸ್ಥಳಾಂತರಿಸಿ ಅಂತ ಆಫೀಸ್ಗಳಿಗೆ ಅಲೆದಾಡಿ ಸುಸ್ತಾಗಿದ್ದಾರೆ. ಆದರೆ ಚೆಸ್ಕಾಂ ಅಧಿಕಾರಿಗಳು ಮತ್ತು ಲೈನ್ಮ್ಯಾನ್ಗಳು ಈ ಕೆಲಸ ಮಾಡಲು ರೈತರಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಸ್ಥಳೀಯ ರೈತ ಶ್ರೀನಿವಾಸ್ ನೇರ ಆರೋಪ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಯಾರು ಫೋನ್ ರಿಸೀವ್ ಮಾಡಲ್ಲ ಅಂತಾರೆ ಗ್ರಾಮಸ್ಥರು. ಒಮ್ಮೆ ಕರೆಂಟ್ ಹೋದ್ರೆ ದಿನಗಟ್ಟಲೆ ಬರುವುದಿಲ್ಲ. ಇದರಿಂದ ಹೊಲಗಳಿಗೆ ನೀರು ಹರಿಸೋಕೆ ಆಗ್ತಿಲ್ಲ. ದನ ಕರುಗಳಿಗೆ ಕುಡಿಯಲು ನೀರಿಲ್ಲ. ಇನ್ನು ಕರೆಂಟ್ ಇಲ್ಲದೆ ರಾತ್ರಿ ಹೊತ್ತು ಪುಟ್ಟ ಮಕ್ಕಳು ಡೀಸೆಲ್ ದೀಪದ ಬೆಳಕಿನಲ್ಲಿ ಓದಬೇಕಾದ ದುಸ್ಥಿತಿ ಬಂದಿದೆ. ಕಾಡು ಪ್ರಾಣಿಗಳ ಕಾಟ ಇರುವುದರಿಂದ ಸಂಜೆ 6 ಗಂಟೆಗೆ ದನ ಕರುಗಳನ್ನು ಕಟ್ಟಿ ಹಾಕಬೇಕಿದೆ. ಲಂಚಕ್ಕಾಗಿ ಆಸೆ ಬಿದ್ದು ಜನರ ಪ್ರಾಣದ ಜೊತೆ ಆಟ ಆಡ್ತಿರೋ ಚೆಸ್ಕಾಂ ಅಧಿಕಾರಿಗಳಿಗೆ ಇನ್ನಾದ್ರೂ ಬುದ್ಧಿ ಬರುತ್ತಾ? ಇಲಾಖೆಯ ಮೇಲಾಧಿಕಾರಿಗಳು ಈ ಕೂಡಲೇ ಟಿಸಿ ಸ್ಥಳಾಂತರ ಮಾಡಿ ರೈತರ ಕಷ್ಟಕ್ಕೆ ಮುಕ್ತಿ ನೀಡ್ತಾರಾ? ಕಾದು ನೋಡಬೇಕಿದೆ. ಸವ್ವೆ ದೇವಲಾಪುರ ಕಾಲೋನಿ ಕರಿಗೌಡ ಟಿಸಿ ಇದು ಜನಗಳಿಗೆ ಭಾಳ ಅನುಕೂಲ ಆಯ್ತಾ ಇಲ್ಲ. ಇದು ಭಾಳ ಅನಾಹುತ ಆಯ್ತಾ ಇದೆ. ಇಲ್ಲಿ ಕರೆಕ್ಟಾಗಿ ಕರೆಂಟ್ ಬರ್ತಾ ಇಲ್ಲ. ಬಂದು ಜೈಗೆಲ್ಲ ಹೇಳಿದ್ ನಾವು, ಲೈನ್ಮನ್ಗೆಲ್ಲ ಹೇಳಿದ್ ನಾವು. 3 ವರ್ಷ ಆಯ್ತು ಇದ್ರ ಕಂಬ ಕಿತ್ತು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಟಿಸಿ ಕಿತ್ತು ಅಂತ. ಹಂಗಾದ್ರೆ ಆಗ್ಲಾದ್ರೂ ಬರಲಿಲ್ಲ. ದಪ್ಪ ಹೋಗಿ ಹೇಳ್ತಾರೆ ಹೇಳ್ತೀವಿ, ಬರ್ತಾನೆ ಇಲ್ಲ ಅವರು. ತಿರ್ಯಾಗ ಲೈನ್ಮ್ಯಾನು ಬಂದಿದ್ರು. ಲೈನ್ಮನ್ಗೆ ಹೇಳಿದ್ ನಾವು, ಟಿಸಿ ಕಿತ್ತು ಚೇಂಜ್ ಮಾಡ್ಕೊಡಿ ಒಂಚೂರು ಮೇಲಕ್ಕೆ, ಇಲ್ಲಿ ಕ್ಯಾಮ ಜಾಸ್ತಿ, ಇಲ್ಲಿ ಆಗೋದಿಲ್ಲ ಅಂತ. ಆಯ್ತು ಇವಾಗ ಮಾಡ್ಕೊಡ್ತೀವಿ ಅಂದ್ಬಿಟ್ಟು 20,000 ಕೊಡಿ, 10,000 ಕೊಡಿ, 15,000 ಕೊಡಿ ಅಂತ ಬಂದು ಈಗ 25,000 ಕೇಳಿದ್ರು. ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋವರೆಗೆ ಮಾಡ್ತೀವಿ ಅಂದ್ಬಿಟ್ಟು ಬಂದು ಮಾಡಿಕೊಡ್ತಾ ಇಲ್ಲ. ಕರೆಕ್ಟಾಗಿ ಲೈನು ನಿಲ್ತಾ ಇಲ್ಲ. ಇಲ್ಲಿ ಬಂದು ಅದನ್ನು ಹೇಳಿದ್ರೆ ಅದನ್ನು ಸುಧಾ ಮಾಡ್ಕೊಡ್ತಾ ಇಲ್ಲ. ಇಲ್ಲಿ ಹುಲಿ ಕಾಟ ನಮಗೆ ಜಾಸ್ತಿ. ರಾತ್ರಿ ಹೊತ್ತಂತೂ ಬರೋಕ್ಕಾಗಲ್ಲ. ಇಲ್ಲೆಲ್ಲ ದನಗಳೆಲ್ಲ ಹೊಡ್ಕೋಬೇಕು ಹಿಂಸ. ಇಲ್ಲೆಲ್ಲ ರಾತ್ರಿ ಇಲ್ಲ ಹಗಲೊತ್ತು ಆಳ್ಗಳು ಕರೆದ್ರೆ ಕೆಲಸಕ್ಕೂ ಆಳ್ಗಳು ಬರೋದಿಲ್ಲ. ಬಂತು ಅಂದರೆ ಲೈನ್ ಇಲ್ಲಿ ತಗೊಳಪ್ಪ ಅಂದ್ಬಿಟ್ಟು ಕೆಲಸ ಮಾಡ್ತಾ ಆಳ್ಗಳು ಡ್ಯೂಟಿ ಹೊಂಟೈತಾರೆ. ಹಾಗಾಗಿ ನಮ್ಗೆ ಭಾಳ ತೊಂದರೆ ಆಯ್ತದೆ ಸರ್ ಈ ಟಿಸಿಯಿಂದ. ಅಲ್ಲ, ಏನಕ್ಕೆ ದುಡ್ಡು ಕೇಳ್ತಾರದು ಅವರು ಸರ್? ಕೇಳಿದ್ರೆ ಟಿಸಿ ಚೇಂಜ್ ಮಾಡಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡು ಕೊಡಿ, ಚೇಂಜ್ ಮಾಡಿಸ್ಬೇಕಾರೆ ಅಂತ ಹೇಳ್ತಾರೆ. ಸರಿ ಅದೇ ಮಾಡ್ಕೊಡಿ ಅಂತಂದರೆ ಕಂಬ ಹಾಕ್ಸ್ಬೇಕು, ಕಂಬಗೂ ದುಡ್ಡು ಕೊಡಿ, ಕಂಬ ಇಲ್ಲದೇ ದುಡ್ಡು ಬರಲ್ಲ, ಅದು ಹಾಕೊಡಲ್ಲ, ನೀವು ಹಾಕ್ಸಾಗಲೇ ಹಾಕ್ಸ್ಬೇಕಾಯ್ತು ಅಂತಾರೆ. ಹಾಕ್ಸಾಗ ನಾವು ಹಾಕ್ಸಿಲ್ಲ, ಇದು ಮಾಮೂಲು ಆವಾಲೆ ಎಳಿಸಿದ್ದು, ಅದು ಗೌರ್ಮೆಂಟಿಂದ. ಅದನ್ನು ಈಗ ಇಲ್ಲಾಂದ್ರೆ ಲೈನ್ ಯಾರು ಟೈಟ್ ಮಾಡ್ಕೊಡಿ ಅಂದರೆ ಅದನ್ನು ಮಾಡ್ಕೊಡ್ತೀವಿ ಅಂತಾರೆ, ಬಂದ್ ಮಾಡ್ಕೊಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಆಗ್ತಿದೆ? 3 ವರ್ಷ ಆಯ್ತು ಹಿಂಗಾಗಿ. ಅಲ್ಲಿ ಆಫೀಸ್ಗೆ ಹೋಗಿದ್ರಿ ನೀವು? ಆಫೀಸ್ಗೆ ಹೋಗಿ ಫೋಟೋನ ಹೊಡ್ಕೊ ತಗೊಂಡು ಕೊಟ್ಟಿದ್ದು, ಫೋಟೋನ ಹೊಡ್ಕೊಂಡಿದ್ವಿ. ಆಮೇಲೆ ಏನು ಹೇಳಿದ್ರು ನಿಮಗೆ? ಫೋಟೋ ಹೊಡ್ಕೊಂಡ್ರೆ ನಾಳೆನೇ ಮಾಡಿಸ್ಬಿಡ್ತೀನಿ, ನಾಳೆನೇ ಕಳಿಸ್ಕೊಡ್ತೀನಿ, ಊಟ ವ್ಯವಸ್ಥೆ ಮಾಡಿ ಅವ್ರಿಗೆ ಸ್ವಲ್ಪ ಖರ್ಚು ನೋಡ್ಕೊಳ್ಳಿ ಅಂತ. ಯಾರು ಹೇಳಿದ್ದು ಅದನ್ನ? ಅಜ್ಜಯ್ ಹೇಳಿದ್ರು. ಅದನ್ನು ಸುಧಾ ನಾನು ಸರ್ ಆಯಿತು ಮಾಡ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ನಾವು ಲೈನ್ಮನ್ ಬರ್ತಾರ ಕಂಬ ಹಾಕೊಡಕ್ಕೆ, ವೈರ್ ಟೈಟ್ ಮಾಡ್ಕೊಡಕ್ಕೆ, ಒಂದು ಆಳ್ಗೆ 1,000 ಹಾಕೊಂಡ್ಬಿಟ್ಟು 1,000 ದುಡ್ಡು ಎತ್ತಿ 3 ತಿಂಗಳು ಮಾಡಿಕೊಂಡು ಎಲ್ಲ ದುಡ್ಡು ಕೊಟ್ಟರೆ ಜಗಳ ಮಾಡಕ್ಕೆ ಬಂದರು. ಅವಾಗ ಏನು ಮಾಡೋದು, ಅವ್ರು ಬರ್ತಾರೆ ತಗೊಂಡ್ರಪ್ಪ ನಿಮ್ಮ ಅಮೌಂಟ್ ಅವ್ರಿಗೆ ವಾಪಸ್ ಹೋಗ್ಬಿಟ್ಟು. ಇದಾದ್ಮೇಲೆ ಮತ್ತೇನು ಹೋಗಿಲ್ಲ ನೀವು ಆಫೀಸ್ಗೆ? ಇಲ್ಲ, ಮಾಮೂಲಿ ಫೋನ್ ಮಾಡ್ತಾ ಇರ್ತೀವಿ ಜೈಗೆ. ಜೈ ರೆಸ್ಪಾನ್ಸ್ ಮಾಡಲ್ಲ. ಮಾಮೂಲಿ ಫೋನ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ನಮ್ಮ ಹಿಂದೆ ಎಲ್ಲಿ ಅದು ಅಂತ ಫಸ್ಟ್ ಕೇಳ್ತಾರೆ. ಕರಿಗೌಡ ಟಿಸಿ ಅಂತ ಹೇಳಿದ್ರೆ ಸಾಕು, ಅವಾಗಲೇನು ಫೋನ್ ಕಟ್ಟು. ಈ ಪಕ್ಕದಲ್ಲೇ ಕಾಲುವೆದ ನೀರು ಬಿಟ್ರೆ ಭಾಳ ಪ್ರಾಬ್ಲಮ್ ಆಗಲ್ವ ನಿಮ್ಗೆ? ಈಗ ಪ್ರಾಬ್ಲಮ್ ಅಂದ್ರೆ ಭಯಂಕರ ಪ್ರಾಬ್ಲಮ್ ಐತೆ ಸರ್. ಇಲ್ಲಿ ಏನಂತ ನೋಡಿ ಎಲ್ಲ ಲೈನು ಬದನೆಕಾಯಿ ಕೊಯ್ಯೋಕೆ ಆಳ ಬರಲ್ಲ. ಲೈನ್ ಭಾಳ ಭಯಂಕರ ಹತ್ತಿರದಲ್ಲಿ ಇರೋದ್ರಿಂದ ನಾವು ಕೆಲಸಕ್ಕೆ ಬರಲ್ಲ ಅಂದ್ಬಿಟ್ಟು ನೋಡ್ಬಿಟ್ಟು ಕೈಗೆ ಎಟಕುತ್ತೆ ಲೈನ್, ಅದು ಕೈಗೆ ಎಟಕಿಸ್ತದಲ್ಲ, ಕೈಗೆ ಎಟಕಿಸ್ತದ ಸರ್. ಅದು ಏನಾದ್ರು ತೊಂದರೆ ಆಗಿದೆ ನಿಮ್ಗೆ ಇದರಿಂದ? ಸಿಕ್ಕಾಪಟ್ಟ ತೊಂದರೆ ಸರ್. ಲೈನಿಂದ ನಮ್ಗೆ ಸಖತ್ ತೊಂದರೆ ಆಗಿರೋದು ನಮ್ಮ ರೈತರಿಗೆ. ಈ ಲೈನ್ ಅದ ಯಾವಾಗಲೂ ಇವರು ಜೈ ಬಂದು ಯಾವ ಕೆಲಸನೂ ಮಾಡ್ಸಲ್ಲ. ಇಲ್ಲ ಮಾಮೂಲಿ ಇವರು ಇದ್ರವರು ಚೆಕ್ಕೂರವರು ಇವ್ರು ಬರ್ತಾರೆ ಲೈನ್ ಮ್ಯಾನ್ ಹಾಕೋರು. ಇಲ್ಲಿಗೆ ಅವ್ರು ಫೋನ್ ಮಾಡಿ 1 ದಪ್ಪ ಎತ್ತಾರೆ, 2 ದಪ್ಪ ಎತ್ತಾರೆ, 3 ದಪ್ಪ ಕಾಲ್ ಮಾಡ್ತಾ ಹೋದ್ರೆ ನಂಬರ್ ನೋಡ್ಕೊಂಡು ಫೋನ್ ಐತಲ್ಲ. ಇನ್ನು ಈ ಮಳೆಯಿಂದ ಬಂದ ಕರೆಂಟ್ ಹೆಂಗಿರುತ್ತೆ ನಿಮ್ಗೆ? ಇಲ್ವೇ ಇಲ್ಲ ಬಿಡಿ ಸರ್. ಅದು ಯಾವ್ದು ಇರಲ್ಲ. ಲೈನ್ ಕರೆಂಟ್ 8 ಗಂಟೆಗೆ ಬರ್ತದೆ ಹುಲಿ. ಈ ಟ್ರಾನ್ಸ್ಫಾರ್ಮರ್ ಎಷ್ಟು ಮೋಟರ್ಗಳಿಗೆ ಇದೆ ಕನೆಕ್ಷನ್? 9 ಜನಕ್ಕೆ ಇದೆ. 9 ಜನಕ್ಕೆ ಇದೆ. ಈಗ ವ್ಯವಸಾಯಕ್ಕೆ ನೀರಿಗೆಲ್ಲ ಸಮಸ್ಯೆ ಇಲ್ವಾಗಾದ್ರೆ? ನೀರು ಸಮಸ್ಯೆ ಆಗಿ ಅರ್ಧಂಬರ್ಧ ಬೆಳಕಿರೋದು, ತುಂಬಾ ಬೆಳಕಾಗಲ್ಲ. ತೋಟದ ಮನೆ ಅಲ್ವಾ ಸರ್, ಎಲ್ಲ ಮಾಮೂಲಿ ನಲ್ಲಿ ನೀರು ವ್ಯವಸ್ಥೆ ಇಲ್ಲ. ಹಂಗಾಗಿ ಮಾಮೂಲಿ ಕುಡಿಯೋ ನೀರು ಮತ್ತೆ ತೋಟದ ಮನೆ ಆಗಿದ್ರಿಂದ ಹುಸಿ ಪ್ರಾಬ್ಲಮ್ ಅಲ್ಲ. ಆಮೇಲೆ ನನ್ನ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಭಾಳ ಕಷ್ಟ. ದೀಪ ಹಸ್ಕೊಂಡು, ಅದು ಏನು ದೀಪ, ಸೀಮೆಣ್ಣೆ ದೀಪಲ್ಲಿ ಸೀಮೆಣ್ಣೆ ಇಲ್ಲದಂತೆ ಡೀಸೆಲ್ ತಗೊಂಬಂದು ಡೀಸೆಲ್ ದೀಪನ ಬತ್ತಿನ ಮೇಲೆ ಇದಾಕಿ ಮುಂದ್ಗಟ್ಟಿ ಮುಂದ್ಗಡೆ ಕೂರ್ಸೋದು. ಮಕ್ಕಳು ಓದೋಕ್ಕೂ ಕೂಡ ಕಷ್ಟ ಆಯ್ತೈತೆ. ಹೇಳ್ಕೊಂಡ್ರೆ ಸರ್ ನಿಜವಾಗ್ಲೂ ಕಣ್ಣೀರ್ ಬರ್ತವೆ. ಮನೆಗೆ ಮತ್ತು ಜಮೀನಿಗೆ ಎರಡು ಇದ್ರಲ್ಲಿ ಒಂದೇ ತೋಟದ ಮನೆ ಆಗಿರೋದ್ರಿಂದ ಆಮೇಲೆ ಹಸ್ಕೊಳ್ ಕುಡಿಯಕ್ಕೆ ನೀರು ಇರಲ್ಲ. ನಾನು ಇದರಲ್ಲೇ ಬೈಕಲ್ಲೆಲ್ಲ ಹೊಡ್ಕೊಬಂದು ಕಲ್ಗುಜ್ಕೂ ಕುಡಿಸಿದ್ದೀನಿ, ಅಂತಂತ ಅನುಭವಿಸಿದ್ದೀನಿ ಕರೆಂಟು ಈ ಪ್ರಾಬ್ಲಮ್ನಿಂದ. ಏನು ರೆಸ್ಪಾನ್ಸ್ ಮಾಡಲ್ಲ ಸರ್. ಇದು ಜೈಗೆ ಫೋನ್ ಮಾಡಿ, ಮಾಡಿ, ಯಾರು ರೆಸ್ಪಾನ್ಸ್ ಮಾಡಲ್ಲ.
ಸಖತ್ ತೊಂದ್ರೆ ಮಾತ್ರ ಕರೆಂಟಿಂದ. ನನಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದರೆ ಈ ಲೈಟ್ ಕಂಬಗಳನ್ನು ಉಳಿಸ್ಬಿಟ್ಟು ಮಾಮೂಲಿ ನೆಮ್ಮದಿಗೆ ಸೋಲಾರ್ ಹಾಕ್ಸ್ಬಿಟ್ಟು ನೆಮ್ಮದಿಗೆ ಇದ್ಬಿಡುವಂಥ ಮೋಟ್ರಿಗೆ ಮತ್ತು ಮನೆಗೆ ಅದು ಅಷ್ಟು ಪ್ರಾಬ್ಲಮ್ ಆಗೋಗೈತೆ. ಅಂದರೆ ನನ್ನ ಪರಿಸ್ಥಿತಿ ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿರೋ ಮಾತ್ರ ನನಗೆ ಗೊತ್ತು. ಅವ್ರಿಗೇನು ಸರ್ ಗೊತ್ತು? ಅವನೇನೋ ಸಂಬಳ ಸಿಗುತ್ತೆ ಆರಾಮಾಗಿ ಕೂತ್ಕೊಬಿಡ್ತಾನೆ ಚೇರ್ ಮೇಲೆ, ಯಾವನ ಮನ ಹಾಳಾಗಲಿ ಅಂತ. ಅವ್ರಿಗೇನು ಗೊತ್ತು ಸರ್ ನಮ್ಮ ಪರಿಸ್ಥಿತಿ? ಹಂಗಂತ ಹೇಳೋಕೆ ಹೋದರೆ ನನ್ನ ಮಕ್ಳಿಗೆ ಗೊತ್ತಿಲ್ಲ. ಏನೋ ಫೋನ್ ಮಾಡಿದ್ರೆ ಅವ್ನು ಫೋನ್ ಮಾಡ್ತಾನೆ ಮಡ್ಗಯ್ಯ ಹಂಗ ದಿಮಾಕನ ಮಾತು. ಏನು ಅವ್ರು ಅಪ್ತೀರು ಸಂಬಳ ಕೊಡ್ತಾರಲ್ಲ ಅದಕ್ಕೆ. ಈ ಕಾಡು ಪ್ರಾಣಿಗಳೇನೋ ಬರ್ತಾ ಈ ಕಡೆಗೆ ಅಂದ್ರೆ ಹುಲಿ ಕಾಟ ಸರ್, ಏನಾದ್ರು ಕರೆಕ್ಟಾಗಿ 6 ಗಂಟೆಗೆ ಎಲ್ಲ ನಾವು ಬಿಗಿ ಮಾಡ್ಕೊಂಡು ಒಳಗೆ ಸೇರ್ಕೋಬೇಕು. ಕರೆಂಟ್ ಇರಲ್ಲ, ಕರೆಂಟ್ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಇರಲ್ಲ. ಕರೆಂಟ್ ಇದ್ದರೆ ಕರೆಂಟ್ ಇಲ್ಲ, ಎಲ್ಲನೂ ಬಂದ್ ಮಾಡಿಬಿಟ್ಟು 6 ಗಂಟೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ದನಗಳೆಲ್ಲ ಒಳಗೆ ಕಟ್ಟಾಕ್ಬೇಕು. ಸರ್ ಈಗ ನೈಟ್ ಕನೆಕ್ಷನ್ ಕೊಡ್ತಾರೆ ಅದೇ ಮೋಟ್ರ್ ಎಲ್ಲ ಏನು ಕೊಡ್ತಾರಲ್ಲ, ಅವಾಗ ಹೆಂಗೆ ಬರೋದು ನಿಮ್ಮ ಹೊಲಕ್ಕೆ ಬಂದು ನೀರು ಹೆಂಗೆ ಹಾಯಿಸೋದು ನೀವು? ಸರ್ ಏನು ಮಾಡಕ್ಕಲ್ಲ, ಒಂದು ಬ್ಯಾಟ್ರಿ ತಗೊಂಡು ಬರಬೇಕು. ಒಬ್ಬರೇ ಇಬ್ಬರೇ ಇದ್ರೆ ಬಂದು ನೋಡ್ಬೇಕು. ಬ್ಯಾಟ್ರಿ ಹಾಕೊಂಡು ಬಂದು ಆಗ ನೀರು ಆನ್ ಮಾಡ್ಬಿಟ್ಟು ನೋಡ್ಕೊಂಡು ಆಮೇಲೆ ಹೋಗ್ಬೇಕು. ಸಿ ಪ್ರಾಬ್ಲಮ್ ಅಲ್ಲ. ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಿರೋ ಬಂದು ಅವ್ರಿಗೆ ನಿಮ್ಮ ಕೇಳಿ ಹೇಳಲ್ಲ ಸರ್. ಅವರು ಇಲ್ಲಿ ಬರೋದು ಬೇಡ ಸರ್, ಅವ್ರು ಫೋನ್ ಮಾಡಿದಾಗ ಒಂದು ರೆಸ್ಪಾನ್ಸ್ ಮಾಡಿದ್ರೆ ಸಾಕಲ್ವಾ? ಅದು ಮಾಡಲ್ವಲ್ಲ. ಮಾತಾಡಿದ್ರೆ ದುಡ್ಡು ಕೇಳ್ತಾರೆ. ದುಡ್ಡು ಯಾರು ಕೇಳ್ತಾರೆ ನಿಮ್ಮ ನಂಗೆ? ಮಾಮೂಲಿ ಬಂದು ಲೈನ್ ಮೇಲೆ ಅವರೇ ಕೇಳ್ತಾರೆ. ಚೇಂಜ್ ಮಾಡ್ಬೇಕು ಅಂತಂದ್ರೆ 25,000 ರೂಪಾಯಿ ಕೇಳ್ತಾರೆ. ಇಲ್ಲಿಂದ ಟಿ.ಸಿ ನಲ್ಲಿ ಇದು ಮಾಡ್ಬೇಕಾದ್ರೆ. ಈಗ ನೀವು ಟಿ ಸಿ ಬೇಡ ಬೇರೆ ಕಡೆಗೆ ಹಾಕೊಡಿ ಅಂತ ಹೇಳ್ತಾ ಜಾಗ ಆಗಲ್ಲ ಅವ್ರಿಗೆ. ಅದು ಚಾನಲ್ ಐತಲ್ಲ, ಹಾಗಾಗಿ ಎಲ್ಲ ಶೀತದ ವಸ್ತಿ ಆಯ್ತು. ಹಂಗಾಗಿ ಸಿಕ್ಕಾಪಟ್ಟೆ ಇದರಿಂದ ತೊಂದರೆ ಆಗ್ಬಿಡ್ತದೆ ಸರ್. 3 ತಿಂಗಳು ಇದು, ಇನ್ನು 3 ತಿಂಗಳು ದಡ ಮಾಡ್ಬೇಕಿದು. ಫುಲ್ ನೀರು ಇಟ್ಕೊಬಿಡ್ತದ, ಫುಲ್ ನೀರು ತುಂಬ ಹೋಯ್ತದ. ಈ ರೈತ ಸಂಘದ ಗಮನಕ್ಕೆ ಏನೋ ತಂದಿದ್ದೀರಾ ಇದನ್ನೆಲ್ಲ? ಸರ್ ಯಾವುದೂ ತಂದಿಲ್ಲ. ತಂದಿಲ್ಲ.